Hey guys, welcome back to my YouTube channel. ಚಾನಲ್ ದಿಸ್ ಇಸ್ ಮೀ ಮಿಶಾಲ್ ಮಿಶೋ. ಸೊ ಇವತ್ತು ಗೈಸ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ತುಂಬ ದಿನ ಆಯ್ತಲ್ಲ, 2026 ಅಲ್ಲಿ ಇದು ಫಸ್ಟ್ ಡೈಲಿ ಬ್ಲಾಗ್ ಆಗಿರ್ಬೋದು ನಂದು. ಹೌದು, ಫಸ್ಟ್ ಡೈಲಿ ಬ್ಲಾಗ್ ಇದು. ಸೊ ಫೆಬ್ರವರಿಯಲ್ಲಿ ಸೊ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಏನಿಲ್ಲ, ಇವತ್ತು ಸ್ವಲ್ಪ ಹಲ್ಲಿನ ಹಾಸ್ಪಿಟಲ್ಗೆಲ್ಲ ಹೋಗ್ಲಿಕ್ಕಿದ್ದೆ. ನಂದಾಯಿತು, ಇನ್ನು ಬರುವ ತಿಂಗಳು ತೆಗೆಯೋದಂತ ಮಾಡೋದಂತ ಹೇಳಿದ್ದಾರೆ. ರಿಮೂವ್ ಮಾಡೋದಂತ ಹೇಳಿ 1-2 ತಿಂಗಳಾಯಿತು. ಆದಮೇಲೆ ನನಗೆ ಸ್ವಲ್ಪ ಏನು ಹೋಗ್ಲಿಕ್ಕೆಲ್ಲ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಮಂತ್ ಕಂಪಲ್ಸರಿಯಾಗಿ ತೆಗಿಸ್ಬೇಕು. ಸೊ ಹಾಗೆ ಇವತ್ತೊಂದು ಏನು ಡೆಂಟಲ್ ಕ್ಲಿನಿಕ್ ಕೂಡ ಹೋಗ್ಲಿಕ್ಕಿದೆ. ಮತ್ತೇನಂದರೆ ನನಗೊಂದು ಏನು ಹೇರ್ ಟಾನಿಕ್ ಮಾಡಲಿಕ್ಕಿದೆ. ಸೊ ಅದಕ್ಕೆ ಮೇಯ್ನಾಗಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಏನಿಲ್ಲ, ಸಿಂಪಲಾಗಿ ನಾನು ಹೇರ್ ಟಾನಿಕ್ ಮಾಡ್ತೇನೆ. ಏನಂದರೆ ಹೇರ್ ಆಯಿಲ್ ಮುಗ್ದಿದೆ, ಖಾಲಿಯಾಗಿದೆ. ಅದಕ್ಕೆ ಇವಾಗ ಹೇರ್ ಟಾನಿಕ್ ಒಂದು ಮಾಡುವ. ಜಸ್ಟ್ ಯಾವಾಗಲೂ ಹೇರ್ ಆಯಿಲ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಹೇರ್ ಟಾನಿಕ್ ಮಾಡುವ ಅಂತ. ಸೊ ನೋಡಿ, ನಂದು ವೇವಿ ಹೇರ್ಸ್ ಎಲ್ಲ ತುಂಬ ಇವಾಗ ನೋಡಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ನಂದಿಲ್ಲಿ ಬ್ಲ್ಯಾಂಡ್ ಆಗಿತ್ತು. ಸೊ ಇವಾಗೆಲ್ಲ ಸ್ವಲ್ಪ ಏನು ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ, ಇದು ಹೇರ್ ಆಯಿಲ್ ಹಾಕ್ಲಿಕ್ಕೆ ಶುರು ಮಾಡಿದಾಗಿಂದ. ಸೊ ಇವಾಗ ನನಗೊಂದು ಹೇರ್ ಟಾನಿಕ್ ಒಂದು ಮಾಡಲಿಕ್ಕಿದೆ. ಸೊ ಗೈಸ್, ಹಾಗಾದರೆ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡುವ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಫುಲ್ ಬೇರ್ ಫೇಸಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ನೋಡಿ, ಏನಿಲ್ಲ, ಮುಖದಲ್ಲಿ ಏನಿಲ್ಲ, ಲಿಪ್ಸ್ಟಿಕ್ ಕೂಡ ಹಾಕಲಿಲ್ಲ, ಜಸ್ಟ್ ಸ್ಕಿನ್ ಕೇರ್ ಮಾಡಿದ್ದೇನೆ, ಸನ್ಸ್ಕ್ರೀನ್ ಹಾಕೊಂಡಿದ್ದೇನೆ ಅಷ್ಟೇ, ಬೇರೆ ಏನು ಹಾಕಲಿಲ್ಲ. ಹಾಗೆ ಕೆಲವೊಬ್ರು ನನ್ನ ಹಲ್ಲಿ ಹೇಗಿದೆ ತೋರಿಸಿ, ಹೇಗಾಗಿದೆ ಅಂತ ಹೇಳ್ತಿದ್ರು. ನೋಡಿ ಹೀಗಾಗಿದೆ. ನೋಡುವ, ನೆಕ್ಸ್ಟ್ ಮಂತಲ್ಲಿ ರಿಮೂವ್ ಮಾಡಿದಾಗ ಕರೆಕ್ಟಾಗಿ ಕ್ಲಿಪ್ಪೆಲ್ಲ ಹೋಗಿ ಕರೆಕ್ಟಾಗಿ ಕಾಣ್ತದೆ, ನೋಡುವಾಗ ತೋರಿಸ್ತೇನೆ. ಓಕೆ, ಇವಾಗ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡುವ. ಮೊಬೈಲ್ ಕವರ್ ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ನುಸ್ರ ನೋಡಿ, ಲಾಲಿಪಾಪ್ ಸಣ್ಣ ಮಕ್ಕಳಾಗಿ ತಿಂತಿದ್ದಾಳೆ. ಸೊ ಇವಾಗ ಹೇರ್ ಟಾನಿಕ್ಗೆ ಏನೆಲ್ಲ ಬೇಕಂತ ನಾನು ಪ್ರಿಪೇರ್ ಮಾಡ್ಕೊಳ್ತೇನೆ, ಮತ್ತೆ ಸಿಗ್ತೇನೆ. ಓಕೆ, ಸೊ ಇದರಲ್ಲಿ ಗೈಸ್ ಮೆಂತೆ ಮತ್ತು ಗರ್ಗ, ಲವಂಗ ಇದೆ, ಮತ್ತೊಂದು ಎಲೆ ಹಾಕಿದ್ದೇನೆ. ಅದು ತುಂಬ ತಂಪು ಅಂತ, ಅದರದ್ದು ಹೆಸರು ಈಗ ನೆನಪಡ್ತಿಲ್ಲ ನನಗೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೇನೆ. ಸೊ ಗೈಸ್, ಹಾಗೆ ನಾನು ಏನು ಹೇರ್ ಟಾನಿಕ್ ಮಾಡಲಿಕ್ಕೆ ಇಟ್ಟು ಬಂದೆ ಸ್ಟವಲ್ಲಿ. ಅಂದರೆ ಅಮ್ಮ ಅಲ್ಲಿ ಮೆತ್ತಗಂಚು ಮಾಡ್ತಿದ್ದಾರಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ, ಮತ್ತೆ ನನಗೆ ಕರೆಕ್ಟಾಗಿ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೆ, ಬಾಯ್ಲ್ ಮಾಡಲಿಕ್ಕೆ ಇಟ್ಟು ಬಂದೆ. ಅದು ಕುದ್ದು ಒಂದು ಗ್ಲಾಸ್ ಹಾಕಬೇಕು. 1 ಗ್ಲಾಸ್ ಆದಮೇಲೆ ಚೆನ್ನಾಗಿ ಅದು ಓವರ್ ನೈಟ್ ಇಡಬೇಕು, ಹಾಗೆನೇ ಇಡಬೇಕು, ಸೋಸ್ಲಿಕ್ಕೆ ಬಾರ್ದು. ಒಂದು ಬೆಳಿಗ್ಗೆ ಮಾಡಿದರೆ ಒಂದು ರಾತ್ರಿವರೆಗೆ ಓವರ್ ನೈಟ್ ಹಾಗೆನೇ ಇಟ್ಟು ಆಮೇಲೆ ಸೋಸಿದ್ರಾಯ್ತು. ಅದು ಒಂದು 2 ದಿನ ಮಾತ್ರ ಇಟ್ಕೊಳ್ಳಿಕ್ಕೆ, ಜಾಸ್ತಿ ದಿನ ಇಟ್ಕೊಳ್ಳಿಕ್ಕೆ ಬಾರ್ದು. ಜಾಸ್ತಿ ದಿನ ಇಟ್ಟರೆ ಹಾಳಾಗ್ತದೆ. ಒಂದು ವಾರದಲ್ಲಿ ಆಗಾಗ ಫ್ರೆಶ್ ಆಗಿ ಮಾಡಿಕೊಂಡು ತಲೆಗೆ ಸ್ಪ್ರೇ ಮಾಡಿದ್ರೆ ಅದು ಆವಟ್ಟು ಬೇವಟ್ ಚಂದ. ಮೆಲ್ಲಾಕಿ ಬಿಡು ನುಸ್ರಾ, ಮೆಲ್ಲಾಕಿ ಬಿಡು. ಸೊ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಮೆಲ್ಲಾಕಿ ಬಿಡು. ಸೊ ಹಾಗೆ ಒಂದು ಲೋ ಫ್ಲೇಮಲ್ಲಿ ಇಟ್ಟು ಅದು ಬಾಯ್ಲ್ ಆಗ್ತಾ ಇರಲಿ. ಅದರ ಚೆನ್ನಾಗಿ ಅದರ ಫ್ಲೇವರ್ ಎಲ್ಲ ಬಿಡಬೇಕು ನೀರಿಗೆ, ಅದರ ಏನು ಗುಡ್ನೆಸ್ ಎಲ್ಲ ಬಿಡಬೇಕು. ಸೊ ಹಾಗೆ ನೈಟ್ ಆದಮೇಲೆ ಅದು ಸೋಸಿದ್ರೆ ಆಯಿತು. ಅವಾಗ ಫ್ರೆಶ್ ಆಗಿ ಮಾಡಿಕೊಂಡು ಹೇರ್ಗೆ ಸ್ಪ್ರೇ ಮಾಡಿಕೊಂಡ್ರೆ ತುಂಬ ಒಳ್ಳೆ ಬೆನಿಫಿಟ್ ಸಿಗ್ತದೆ, ಬೇಗ ಬೆನಿಫಿಟ್ ಸಿಗ್ತದೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಕೊಳ್ಬೋದು. ಮಕ್ಕಳಿಗೆ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಅಂದರೆ ಮಕ್ಕಳಿಗೆಲ್ಲ ನೋಡಿ, ಇವಾಗ ಹೇರ್ ಇಂದ ಆಯಿಲ್ ಎಲ್ಲ ಹಾಕಿದ್ರೆ ಅವರಿಗೆ ತುಂಬ ಜಾಸ್ತಿ ಕಿರಿಕಿರಿ ಆಗ್ತದೆ. ಒಮ್ಮೊಮ್ಮೆ ಹೇರ್ ಆಯಿಲ್ ಹಾಕ್ಲಿಕ್ಕೆ ಕೂಡ ಬಿಡುವುದಿಲ್ಲ ಮಕ್ಕಳು. ಸೊ ಹೀಗೆ ಮಾಡಿ ಮಕ್ಕಳಿಗೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಅದು ಅವಾಗಲೇ ಡ್ರೈ ಆಗ್ತದಲ್ಲ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. ಸೊ ಹಾಗೆ ನಾನು ಕೂಡ ರಿಲಾನಿಗೆ ಹಾಗೇನೆ ಇವಾಗ ಮಾಡ್ತಾ ಇದ್ದೇನೆ. ಅವ್ರದ್ದು ಕೂಡ ಸ್ವಲ್ಪ ಹೇರ್ ಗ್ರೋತ್ ಎಲ್ಲ ಇವಾಗ ಚೆನ್ನಾಗಾಗ್ತಿದೆ. ಓಕೆ, ನಾನಲ್ಲಿ ಪ್ರಿಪೇರ್ ಆದಮೇಲೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೇನೆ ಹೇಗೆ ಆಗಿದೆ ಅಂತ. ಓಕೆ, ನೈಟ್ ಒಂದು ಕ್ಲಿಪ್ ತಗೊಳ್ತೇನೆ. ಸೊ ಹಾಗೆ ಇವಾಗ ಮಧ್ಯಾಹ್ನ ನಂತರ ಒಂದು ಡೆಂಟಲ್ ಕ್ಲಿನಿಕ್ ಹೋಗ್ಲಿಕ್ಕಿದೆ. ಸೊ ಹಾಗೆ ಗೈಸ್, ತುಂಬ ದಿನ ಆಯಿತು ವ್ಲಾಗ್ ಮಾಡದೆ. ಏನೋ ಸ್ವಲ್ಪ ಬಾಯೆಲ್ಲ ಕಟ್ತಾ ಇದೆ ವ್ಲಾಗ್ ಮಾಡುವಾಗ.
ಓಕೆ, ಇನ್ನು ಮೊನ್ನೆ ಕಾಜೂರು ಉರುಸಿಗೆಲ್ಲ ಹೋಗಿದ್ದೆ. ಆವಾಗ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ನೈಟ್ ಹೋಗಿದ್ದು ನಾವು. ನೀವೆಲ್ಲ ಕಾಜೂರು ಉರುಸಿಗೆ ಹೋಗಿದ್ರಾ? ಮತ್ತು ಇನ್ನು ಗುರುವಾಂಕೆರೆ ಉರುಸೆಲ್ಲ ಇದೆಯಲ್ಲ, ನೋಡ್ಬೇಕು. ಇನ್ಶಾಲ್ಲ ಹೋಗಬೇಕು. ಆದರೆ ಗೊತ್ತಿಲ್ಲ ಹೋಗ್ತೇನೆ ಇಲ್ವಾ ಅಂತ. ಇನ್ಶಾಲ್ಲ ಆದರೂ ಹೋಗಬೇಕು. ಓಕೆ, ನಾನು ಹಾಕಿದ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಬೇಕಂತ ಇಲ್ಲ. ನೀವು ಯಾವುದು ಕೂಡ ಮನೆಯಲ್ಲಿ ಸಿಗುವಂಥ ಐಟಮ್ಸ್ ಹಾಕ್ಕೊಳ್ಬೋದು. ಏನು ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಎಲ್ಲ ಇರ್ತದಲ್ಲ, ಅದು ಕೂಡ ನೀವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ನಮ್ಮ ಏನು ಟ್ಯಾಲೆಂಟಿಗೆ ಬಿಟ್ಟಿದ್ದು ಅದು. ಓಕೆ, ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡುವ. ನೋಡಿ ಗೈಸ್, ಈ ಥರ ಆಗಿದೆ. ಚೆನ್ನಾಗಿ ಕುದ್ದು ಈ ಥರ ಆಗಿದೆ. ಇದು ನಾನು ಓವರ್ ನೈಟ್ ಇಡ್ತೇನೆ. ಆಮೇಲೆ ಸೋಸಿ ಒಂದು ಬಾಟಲ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ. ಹಾಗೆ ತುಂಬ ದಿನ ಆಗಿತ್ತು ಗೈಸ್, ಮೆಂತೆ ಗಂಜಿ ತಿನ್ನುವ ಅಂತ ಆಸೆ ಆಗ್ತಿತ್ತು. ಅದಕ್ಕೆ ಅಮ್ಮನ ಹತ್ರ ಮಾಡಿ ಅಂತ ಹೇಳ್ತಿದ್ದೆ. ತುಂಬ ದಿನ ಅಲ್ಲ, ತುಂಬ ವರ್ಷನೇ ಆಗಿತ್ತು ಮೆಂತೆ ಗಂಜಿ ತಿಂದೆ. ಅದಕ್ಕೆ ಅಮ್ಮ ಮಾಡ್ತಾಯಿದ್ರು. ಎಷ್ಟು ನಾವೆಲ್ಲ ಮದ್ರಸಕ್ಕೆಲ್ಲ ಹೋಗುವಾಗ ಅಲ್ಲಿ ತಿಂತಾಯಿದ್ವಿ. ಇವಾಗ ಆಸೆ ಆಗ್ತಿತ್ತು ಮನೆಯಲ್ಲಿ ತಿನ್ನುವ ಅಂತ. ಸೊ ಅದಕ್ಕೆ ಅಮ್ಮ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ರು. ಏನಿದ್ರು ಅಮ್ಮ ಮಾಡಿ ಕೊಟ್ಟ ಚಂದ, ತಿನ್ನಲಿಕ್ಕೆ ಖುಷಿ ಆಗ್ತದೆ. ಡೆಂಟಲ್ ಕ್ಲಿನಿಕ್ಗೆಲ್ಲ ಹೋಗಿ ಅಲ್ಲಿ ಚೆಕಪ್ ಎಲ್ಲ ಮಾಡಿಕೊಂಡು ಆಮೇಲೆ ಏನಾದರೂ ತಿನ್ನದೆ ಬರಲಿಕ್ಕಾಗ್ತದಾ? ಸೊ ನೋವೇ, ಬರಲಿಕ್ಕೇ ಆಗೋದಿಲ್ಲ. ಹಾಗೆ ನಾವು ಏನು ಗಡ್ಬಡ್ ಆರ್ಡ್ರ್ ಮಾಡಿದ್ವಿ. ಗಡ್ಬಡ್ ತಿನ್ಕೊಂಡು ನೆನಪಾಗ್ತಿತ್ತು ನನಗೆ. ಫಸ್ಟ್ ನಮಗೆಲ್ಲ ನಾವೆಲ್ಲ ಸಣ್ಣದಿರುವಾಗ ನಮಗೆ ಗಡ್ಬಡ್ ಅಂದ್ರೇ ಒಂದು ದೊಡ್ಡ ವಿಷಯ. ಅದು ನಮ್ಮ ಫಸ್ಟ್ ಕ್ರಶ್ ಐಸ್ ಕ್ರೀಮಲ್ಲಿ ಹೇಳ್ಬೋದು. ಆ ಥರ ನಮಗೆ ಗಡ್ಬಡ್ ಅಂದರೆ ಅಷ್ಟು ಇಷ್ಟ ಇತ್ತು. ಇವಾಗೆಲ್ಲ ಎಷ್ಟೊಂದು ವೆರೈಟಿ ಬಂದಿದ್ದಲ್ಲ ಐಸ್ ಕ್ರೀಮಲ್ಲಿ. ಆವಾಗ ಗಡ್ಬಡ್ ಅದೇ ಫೇಮಸ್ ಆವಾಗ. ಸೊ ಬರುವಾಗ ಏನು ದ್ರಾಕ್ಷಿ ತಂದಿದ್ದೆ. ಹಾಗೆ ದ್ರಾಕ್ಷಿ ಮತ್ತು ಪಪ್ಸ್ ಏನು ಟೀಗೆ. ಸೊ ಬರುವಾಗ ಏನು ಟೀ ಮಾಡುವ ಟೈಮ್ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಪಪ್ಸ್ ಮತ್ತು ದ್ರಾಕ್ಷಿ, ಸ್ವಲ್ಪ ಬನಾನ ಎಲ್ಲ ತಗೊಂಡು ಬಂದ್ವಿ. ಬನಾನ ಅಂದರೆ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಬನಾನ ಅಂದರೆ ಸ್ವಲ್ಪ ಈ ಬನಾನ ಇದು ಕೊಟ್ಟು ತಿಂತಾರೆ. ಮತ್ತು ಈ ಥರ ದ್ರಾಕ್ಷಿ ಎಲ್ಲ. ಸೊ ಹಾಗೆ ಬರುವಾಗ ತಂದಿದ್ದೆ. ಮತ್ತು ಇಲ್ಲಿ ಟೀ ಆಗ್ತಿದೆ ಗೈಸ್. ಮಿಸ್ರಿ ಟೀ ಮಾಡ್ತಿದ್ದಾಳೆ. ಆಮೇಲೆ ಟೀ ಎಲ್ಲ ಕೊಟ್ಟು ಇನ್ನು ಮಗ್ರಿಬು ನಮಾಜ್ ಎಲ್ಲ ಮಾಡಿ ಆದಮೇಲೆ ಚಿಕನ್ ಪುಳಿ ಮುಂಚಿ ಮಾಡಿದ್ದೆ ಗೈಸ್. ಆಮೇಲೆ ಏನು ಅಕ್ಕಿ ರೊಟ್ಟಿ. ಸೊ ಇದು ಎರಡು ಮಾಡಿಟ್ಟು ಬಂದೆ. ಅದೆಲ್ಲ ಮಾಡೋದೆಲ್ಲ ನಾನು ಕ್ಲಿಪ್ ತಗೊಳ್ಳಿಲ್ಲ. ತುಂಬ ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಮಾಡಿಟ್ಟು ಬಂದೆ. ಆಮೇಲೆ ಮಿಸ್ರಿ ಒಂದು ಆರ್ಡ್ರ್ ಮಾಡಿದ್ಲು. ಅದು ಅವಳ ಮನೆಯಲ್ಲಿ ಇದ್ದಾಗಲೇ ಬಂದಿತ್ತು. ಸೊ ಅದು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ನನ್ನ ಸ್ವಲ್ಪ ವ್ಲಾಗ್ ಲೆಂತ್ ಆಗಬೇಕಲ್ಲ. ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನು ಆ್ಯಪಲ್ ಸೈಡರ್ ವಿನೆಗರ್ ಒಂದು ಟ್ಯಾಬ್ಲೆಟ್ ತರಿಸಿದ್ದಾಳೆ. ಇದೆಲ್ಲ ಏನು ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದಂತೆ. ಆಮೇಲೆ ಒಂದು ಲಿಪ್ ಕಾಂಬ್ ತರಿಸಿದ್ದಾಳೆ. ಅದಂತೂ ತುಂಬ ಚೆನ್ನಾಗಿದೆ. ಯಾವುದಂತೆ ಸ್ಟೇಜ್ ರವದು ಲಿಪ್ ಗ್ಲಾಸ್ ಮತ್ತು ಲಿಪ್ಸ್ಟಿಕ್ ಒಂದೇ ಬರ್ತದಲ್ಲ, 2 in 1. ಸೊ ಅದು ಮತ್ತು ಒಂದು ಲಿಪ್ ಲೈನರ್ ತರಿಸಿದ್ದಾಳೆ. ತುಂಬ ಚೆನ್ನಾಗಿದೆ. ಅದು ಲಿಪ್ ಗ್ಲಾಸ್ ಮತ್ತು ಲಿಪ್ಸ್ಟಿಕ್ ಇದೆಯಲ್ಲ, ಶೇಡ್ ಅಂತೂ ತುಂಬ ಪ್ರಿಟಿಯಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಕೂಡ ಬೈ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೇನೆ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಬ್ರೌನ್ ಲಿಪ್ ಲೈನರ, ಬ್ರೌನ್ ಅಲ್ಲ, ಒಂಥರ ಮರೂನ್ ಶೇಡಲ್ಲಿರಬೇಕು ಆ ಥರದ್ದೊಂದು ಲಿಪ್ ಲೈನರ್ ತುಂಬ ಚೆನ್ನಾಗಿದೆ. ಬೋತ್ ಬೈ ಅಂತ ಹೇಳ್ಬೋದು. ಸೊ ಇದು ನೆಕ್ಸ್ಟ್ ಡೇ ನಾನೊಂದು ರೆಸ್ಟೋರೆಂಟಲ್ಲಿ ಲಾಂಗ್ ಬ್ಯಾಕ್ ಪೈನಾಪಲ್ ಕುಲ್ಕಿ ಕುಡಿದಿದ್ದೆ. ಅದು ಮನೆಯಲ್ಲಿ ಟ್ರೈ ಮಾಡುವ ಅಂತ ತುಂಬ ಇಷ್ಟ ಆಗಿತ್ತು ನನಗೆ. ಅದಕ್ಕೆ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೇನೆ. ಪೈನಾಪಲ್ ಮತ್ತು ಏನು ಗ್ರೀನ್ ಚಿಲ್ಲಿ ಇದೆಲ್ಲ ಗ್ರೈಂಡ್ ಮಾಡಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಆಮೇಲೆ ಅದಕ್ಕೆ ಸೋಡಾ ಹಾಕ್ಕೊಂಡು ಕುಡಿದ್ರೆ ಆಯ್ತು. ತುಂಬ ಚೆನ್ನಾಗಾಗ್ತದೆ. ನೀವು ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ. ಓಕೆ, ಸೊ ಇಷ್ಟು ಗೈಸ್, ಇಷ್ಟು ಇವತ್ತಿನ ನನ್ನ ಮೊದಲ ಈ ವರ್ಷದ ವ್ಲಾಗ್. ನಿಮಗೆ ಇಷ್ಟ ಆದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಓಕೆ.